ಈಗ ದೇವಿಯ ಚರಿತ್ರೆಯ ಬಗ್ಗೆ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸುತ್ತೇನೆ. ಜಗತ್ತು ದುರಾಚಾರಗಳಿಂದ ಕೂಡಿ ಧರ್ಮದ ಹಾನಿ ಹಾಗೂ ಅಧರ್ಮವು ವೃದ್ಧಿಯಾದಾಗ ದುರಾಚಾರಿಗಳನ್ನು ನಾಶ ಮಾಡಿ ಸದಾಚಾರಿಗಳನ್ನು ಸಂರಕ್ಷಿಸಲು ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆಗಾಗಿ ಕರುಣಾಮಯಿಯಾದ ಶಿವ ಪಾರ್ವತಿಯರು ಹಲವಾರು ರೂಪಗಳಲ್ಲಿ ಅವತರಿಸಿದ ದೃಷ್ಟಾಂತಗಳನ್ನು ಪುರಾಣ ಪುಣ್ಯಕಥೆಗಳಿಂದ ತಿಳಿಯಬಹುದಾಗಿದೆ. ಭೂಮಂಡಲದಲ್ಲಿ ಅರಾಜಕತೆ, ಅಶಾಂತಿ, ಅನ್ಯಾಯ, ಅಧರ್ಮ, ದುಷ್ಟರ ಹಾವಳಿ ಅಧಿಕವಾಗಿ ಜೀವಕೋಟಿಯು ಭಯದಲ್ಲಿದ್ದಾಗ ಸ್ವಯಂ ಜ್ಯೋತಿ ಸ್ವರೂಪಳು ಪರಶಿವನ ಮಹಾಸತಿಯಾದ ಪಾರ್ವತಿ ದೇವಿಯು ಜ್ಞಾನಕ್ರಿಯೆಗಳಿಂದ ಜಗವ ಪರೆಯಲು ಅವತರಿಸಿದ ವೃತ್ತಾಂತವನ್ನು ಭಕ್ತಿಗೀತೆಗಳಲ್ಲಿ ಕಾಣಬಹುದಾಗಿದೆ. ಕೈಲಾಸಪತಿಯಾದ ಶಿವನು ರತ್ನಖಚಿತವಾದ ಸಿಂಹಾಸನದಲ್ಲಿ ಕುಳಿತಿರಲು ಜಗನ್ಮಾತೆಯಾದ ಪಾರ್ವತಿಯು ಶಿವನ ಪಕ್ಕದಲ್ಲಿ ಕುಳಿತಿರಲು ಶಂಖ ಧ್ವನಿ ಮೊಳಗುತ್ತಿರಲು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರ ಆದಿಯಾಗಿ ಸಭೆಯಲ್ಲಿರಲು ದಿವಿಜರೆಲ್ಲರೂ ಸಭೆಯಲ್ಲಿ ಸತ್ಯ ಧರ್ಮದ ಬಗ್ಗೆ ಚರ್ಚಿಸುತ್ತಿರಲು ಸಮಯಕ್ಕೆ ಸರಿಯಾಗಿ ಬ್ರಹ್ಮ ಮಾನಸ ಪುತ್ರ ದೇವಸಭೆಗೆ ಆಗಮಿಸಿ ಶಿವ ಪಾರ್ವತಿಗೆ ಕರಮುಗಿದು ಶಿರಬಾಗಿ ನಮಸ್ಕರಿಸಿ ನಿಂತಿದ್ದಾನೆ. ಬ್ರಹ್ಮ ಮಾನಸ ಪುತ್ರನಿಗೆ ಶಿವನು ಕುಶಲೋಪರಿ ವಿಚಾರಿಸಲು ನಾರದರು ಸರ್ವಸ್ವ ತಿಳಿದ ಮಹಾನುಭಾವನೆ ಭೂಲೋಕ ಸಂಚರಿಸಿ ಬಂದೆ. ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ಅಶಾಂತಿ ತಾಂಡವಾಡುತ್ತಿರುತ್ತದೆ. ಅಂದರೆ ಅನ್ಯಾಯ ಅಧರ್ಮ ಅಶಾಂತಿ ತಾಂಡವಾಡುತ್ತಿದೆ. ಜನರು ಭಯಭೀತರಾಗಿದ್ದಾರೆ. ದುಷ್ಟರ ಹಾವಳಿ ತಡೆಯದಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲೋಕಪಾಲಕರಾದ ನೀವೇ ದಾರಿ ಬೇಕಾಗಿದೆ. ಮನುಕುಲಕ್ಕೆ ನೆಮ್ಮದಿ ಸಿಗಬೇಕಿದೆ. ಭೂಲೋಕದಲ್ಲಿ ಸುಖ ಶಾಂತಿ ನೆಲೆಸಬೇಕಾಗಿದೆ. ಸತ್ಯದ ಹಿರಿಮೆ ಸಾರಬೇಕಿದೆ. ಧರ್ಮ ನೆಲೆಸಲು ನಿಮ್ಮ ಆಶೀರ್ವಾದ ಅವತಾರ ಅತ್ಯಗತ್ಯವಾಗಿದೆ ಎಂದು ನುಡಿತಾನೆ. ನಾರದ ಮಹರ್ಷಿಗಳು ಧರ್ಮ ನೆಲೆಸಲು ನಿಮ್ಮ ಅವತಾರ ಅತ್ಯಗತ್ಯವಾಗಿದೆ ಎಂದರು. ನಾರದರ ನುಡಿಯಿಂದ ಭೂಲೋಕದ ಕಡೆ ದೃಷ್ಟಿ ಹಾಯಿಸಿ ಬ್ರಹ್ಮ ಮಾನಸ ಪುತ್ರ ನಿನ್ನ ಅಭಿಲಾಷೆಯಂತೆಯೇ ಆಗಲಿ. ಕಾಲ ಕೂಡಿ ಬಂದಾಗ ಅವತಾರದಿಂದ ಧರ್ಮ ನೆಲೆಸುತ್ತದೆ. ದುಷ್ಟರ ಹಾವಳಿ ತಪ್ಪುತ್ತದೆ. ಸತ್ಯದ ಹಿರಿಮೆ ಜಗತ್ತಿಗೆ ತಿಳಿಯುತ್ತದೆ. ಕಾಲಗಣನೆಯನ್ನು ಕಾಯಬೇಕೆಂದು ಹೇಳಲು ನಾರದರು ಶಿವ ಪಾರ್ವತಿಗೆ ನಮಿಸಿ ದೇವಲೋಕದಿಂದ ತೆರಳಿದರು. ಕಾಲ ಗತಿಸಿದೆ. ನಾರದರ ನುಡಿ ಜ್ಞಾಪಕ್ಕೆ ಬಂದಿದೆ. ಶಿವನು ಕ್ಷಣವತ್ತು ಯೋಚಿಸುತ್ತಿರಲು ಜಗನ್ಮಾತೆ ಪಾರ್ವತಿಯು ಅಕ್ಷಕ್ರೀಡೆಯಾಡಲು ಮುಂದಾದಳು. ಇದೇ ಸಮಯವೆಂದು ಶಿವನು ಆಟಕ್ಕೆ ಕುಳಿತಿರಲು ದಾಳ ಬೀಸಿ ಬಿಟ್ಟಿರಲು ಆ ಸಮಯಕ್ಕೆ ಸರಿಯಾಗಿ ನಾರದರು ಗಂಗಾಧರ ನಮೋ ನಮೋ ಎಂದು ಸ್ಮರಿಸುತ್ತಾ ಬರಲು ಶಿವನೊಡನೆ ಪಗಡೆ ಆಟವಾಡುತ್ತಿದ್ದ ಪಾರ್ವತಿಗೆ ಕೋಪ ಹುಕ್ಕಿ ಬಂದಿತು. ನಾರದರೇ, ಪಟ್ಟದ ಸತಿಯಾದ ನಾನೇ ಶಿವನೊಡನೆ ಇರುವಾಗ ಗಂಗಾಧರ ಎಂದು ಧ್ಯಾನ ಮಾಡುವೆಯಲ್ಲ, ಅಂದರೆ ನನ್ನ ಬಿಟ್ಬಿಟ್ಟು ಗಂಗಾಧರನನ್ನು ನನ್ನ ಪತಿನ ಹೊಗಳ್ತಾ ಇದೆಯಲ್ಲ. ಜಗನ್ಮಾತೆಯಾದ ನಾನೇ ಶಿವನ ಪಕ್ಕದಲ್ಲಿದ್ದೀನಿ ಕಾಣಲ್ವೇ ಅಂತ ನಾರದರು ಕೇಳಿದ್ರು. ಇದು ನಿನಗೆ ಶೋಭೆ ತರುವುದೇ ಎಂದು ಗೊಣಗುತ್ತಿರೋರು. ಸಮಯವನ್ನು ಅರಿತಂದ ಶಿವನು ತಟ್ಟನೆ ದಾಳ ಚೆಲ್ಲಿದ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತ. ನಿಮ್ಮ ಮಾತು ಕೇಳಿ. ಪಾರ್ವತಿಗೆ ಕೋಪ ತಡೆಯಲಾರದೆ ಭರತನಾಟ್ಯವಾಡಲು ಪ್ರಾರಂಭಿಸಿದಳು.
ನಾಟ್ಯದ ರಭಸಕ್ಕೆ ಗಿರಿಸಿಕರ ಅಲ್ಲಾಡಿದವು. ಗಗನ ಕೆಂಡಾಮಂಡಲವಾಯಿತು. ಸಾಗರ ಉಕ್ಕಿತು. ಧೂಮಕೇತುಗಳು ಹಾರಾಡಿದವು. ಶಿವನು ಕುಳಿತಲ್ಲಿಯೇ ಅಲುಗಾಡಿದ. ನಾರದ ತಲಕೆಳಕಾಗಿ ನಿಂತ. ಪಾಪ ಅವನು ಇವಳ ರಭಸಕ್ಕೆ, ಇವಳ ನಾಟ್ಯದ ರಭಸಕ್ಕೆ ಉಲ್ಟಾ ನಿಂತ್ಕೊಂಬಿಟ್ಟ, ತಲೆಕೆಳಗಾಗಿ ನಿಂತ್ಕೊಂಬಿಟ್ಟ ನಾರದ. ಶಿವನು ಕಣ್ಬಿಟ್ಟು ದೇವಿಯನ್ನು ದಿಟ್ಟಿಸಿದ. ನಾರದರ ಸ್ಥಿತಿಯನ್ನು ಕಂಡು, ಇದೇನಿದು ನಾರದರೇ, ಕಿತಾಪತಿ ಮಾಡುವುದೇ ನಿಮ್ಮ ಗುಣವೇ? ತಲೆಕೆಳಕಾಗಿ ನಿಂತಿರಲ್ಲ ಏಕೆ ಎಂದು ಕೇಳಿದ. ಪಾರ್ವತಿ ರಮಣ ಕಾಪಾಡೋ, ಇದೆಲ್ಲ ದೇವಿಯ ಪ್ರಭಾವ ನಾರದ ಹೇಳ್ತಾನೆ. ಶಿವನು ಕೊರಳಲಿದ್ದ ನಾಗನಿಗೆ ಹೊರಡುವಂತೆ ಸೂಚಿಸಿ, ನಾರದರೆ, ಕಿತಾಪತಿ ಮಾಡುವುದು ನಿಮ್ಮ ಕೆಲಸ, ಲೋಕ ಕಲ್ಯಾಣ ಮಾಡುವುದು ನಮ್ಮ ಕೆಲಸ. ಬಂದ ಕೆಲಸವಾಯ್ತಲ್ಲ, ನೀವೆನ್ನು ಹೊರಡಬಹುದೆಂದು ದೇವಿಯ ಜೊತೆಗೆ ಭರತನಾಟ್ಯ ಪ್ರಾರಂಭಿಸಲು ದಿವಿಜರೆಲ್ಲರೂ ಭರತನಾಟ್ಯವ ಕಂಡು ಮೂಕರಾಗಿ ನಿಂತರು. ಹರನ ಭಂಗಿಯನ್ನು ಕಂಡು ದೇವಿಯು ಭಯದಿ ಭೂಮಿಗಿಳಿದಳು. ಭುವನದಲ್ಲಿ ದುಷ್ಟರ ಆವಳಿಯನ್ನು ಕಣ್ಣಾರ ಕಂಡಳು. ಧರ್ಮ ಅಧೋಗತಿಯಲ್ಲಿದೆ. ಪೀಡೆ ಪಿಸಾಚಿಗಳು ದೈತ್ಯ ರೂಪ ತಾಳಿ ಭುವನದ ನರರಿಗೆ ಉಪಟಳ ಕೊಡುತ್ತಿವೆ. ರೋಗ ರುಜಿನಗಳು ಭಯಭೀತಿ ಹುಟ್ಟಿಸಿವೆ. ಆಚಾರ ವಿಚಾರಗಳು ಮಾಯವಾಗಿವೆ. ಭಕ್ತಿ ಶ್ರದ್ಧೆಗಳು ಮೂಲೆ ಗುಂಪಾಗಿವೆ. ಪ್ರಾಣಿ ಸಂಕುಲ ನೆಲೆ ಕಳೆದುಕೊಳ್ಳುತ್ತಿರುವುದನ್ನು ಗಮನಿಸಿದ ದೇವಿಯು ದಮನ ಮಾಡಲು ನಿರ್ಧರಿಸಿದಳು. ಕಾಳಿಯ ರೂಪವ ತಾಳಿದಳು. ಕೋಣನ ಮೇಲೆ ಕುಳಿತಳು. ಶಿವಲೋಕ ಮರೆತಳು. ಕೋಣನ ಮೇಲೆ ಕುಳಿತಳು. ಶಿವಲೋಕವನ್ನೇ ಮರೆತುಬಿಟ್ಳು. ಧರೆಯಲ್ಲೇ ನಿಂತಳು.